ಶುಭೋದಯ ಸುನಯನ್ ಕಾಯೇ ಮಾತೆ ಅಮ್ಮ ಅಮ್ಮ ತುಳಸಿ ಮಾತೆ, ಈ ದಿನ ನನ್ನ ಪತಿಯ ಪಟ್ಟಾಭಿಷೇಕ. ಇಂಥ ದಿವಸದಲ್ಲಿ ಮೂಸರಿಗೆ ದಾನಗಳನ್ನು ಕೊಡುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅಂತೆಯರು ಗಣತರ ಪಾಠವ ವಿನಯದಿ ಕಲಿತು
ಪತಿಯ ಪಟ್ಟಾಭಿಷೇಕ. ಇಂಥ ನೀವು ದಾನ ಕೊಡ್ತೇನೆ, ತೆಗೆದುಕೊಳ್ಳಿ ಕೂತ್ಕೊಳ್ಳಿ. ಜಾನಕಿಯು ಇಂದು ನನಗೆ ಪಟ್ಟಾಭಿಷೇಕ ಮಹೋತ್ಸವವೆಂದು ತಿಳಿದು ವಿಪ್ರೋತ್ತಮರಿಗೆ ದಾನ ಧರ್ಮಗಳನ್ನೇ ಮಾಡುತ್ತಿರುವಳಲ್ಲ. ಇಂತಹ ವ್ಯಸನಕರವಾದ ವಿಚಾರವನ್ನು ಜಾನಕಿಗೆ ನಾನು ಏನೆಂದು ತಿಳಿಸಲಿ? ಚಿಂತೆ ಇಲ್ಲ. ಸೀತಾ, ಜಾನಕಿ, ಮುಡಿದ ಮಲ್ಲಿಗೆಯೋ ದರೆಯನ್ನು ಉತ್ತರಿಸಲವತರಿಸಿದ ದಿನಮಣಿಯೋ ರಾಮ ನೀಲಕುಂತಳ ವಿಶಾಲ ಶ್ರೀರಾಮಗಿಡುವೆ ಕಸ್ತೂರಿ ತಿಲಕ ನಾ ರಾಮನ ನೋಡುವೆ ಮನದಣಿವ ತನಕ ರಾಮ ಸ್ವಾಮಿ. ಜಾನಕಿ, ಸ್ವಾಮಿ, ಸೀತಾ, ಸಖಯೇನು ಪ್ರಿಯಾ, ಜಾನಕಿ, ಸಖಯೇನು ಸಂತೋಷವಾಗಿದೆ. ಬಹುಕಾಲದ ಬಯಕೆಗೆ ಸಖಯೇನು ಸಂತೋಷವಾಗಿದೆ.
ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಭೆಯೇನೋ ಸಂತೋಷವಾಗಿದೆ ಸ್ವಾಮಿ ಈ ದಿನ ನಿಮ್ಮ ಪಟ್ಟಾಭಿಷೇಕವು ಇಂಥ ದಿವಸ ಈ ರೀತಿ ಚಿಂತೆಯಲ್ಲಿರಲು ಕಾರಣವೇನು ಸ್ವಾಮಿ ಸ್ವಾಮಿ ಪ್ರಿಯ ಏನಾಯಿತು ಆ ವಿಚಾರವನ್ನು ನನ್ನೊಡನೆ ಹೇಳಬಾರದೆ? ಜಾನಕಿ, ಏನೆಂದು ಹೇಳಲಿ? ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು, ಪಿತ ದಶರಥ ತಾನು ಭರತನಿಗೆ ರಾಜ್ಯವನ್ನು, ಪಿತ ದಶರಥ ತಾನು ಅತಿಶಯ
ಸ್ವಾಮಿ? ಅತಿ ಶೀಘ್ರದಲ್ಲಿ ನಾನು ನಿನ್ನನ್ನು ಬಿಟ್ಟು ಅಗಲಬೇಕಾದ ಪ್ರಸಂಗ ಒದಗಿ ಬಂದಿರುವುದಲ್ಲ ಎಂಬ ಚಿಂತೆಯು ನನ್ನಲ್ಲಿ ಕಾಡುತ್ತಿರುವುದು ಸೀತಾ. ಏನು ಸ್ವಾಮಿ, ನೀವು ನನ್ನ ಅಗಲಬೇಕಾದ ವಿಷಯವೇ? ಹೌದು ಏನು ಸೀತಾ. ಸ್ವಾಮಿ ಅಂತಹ ಸಮಾಚಾರ? ಸೀತಾ, ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಮಾತೆಯಾದ ಕೈಕಾದೇವಿಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ ಸೀತಾ. ಏನೆಂಬುದಾಗಿ ಸ್ವಾಮಿ? ಆ ವರಗಳನ್ನು ಈಗ ಕೇಳಿಕೊಂಡಿರುವರು ಸೀತಾ. ಏನೆಂಬುದಾಗಿ ಕೇಳಿದವರು? ಸೀತಾ, ಮೊದಲನೆಯ ವರಕ್ಕೆ ನನಗಾಗಬೇಕಾದ ಈ ಕೋಶಲ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾದ ಭರತನಿಗೆ ಈ ಕೋಶಲ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟಬೇಕೆಂತಲೂ, ಎರಡನೇ ವರಕ್ಕೆ ಇನ್ನು 2ನೇ ವರಕ್ಕೆ ಸೀತಾ, ನಾನು ಪುರ ಪ್ರವೇಶ ಮಾಡದೆ 14 ವರ್ಷಗಳ ಕಾಲ ನಾರು ಮುಡಿಯನ್ನುಟ್ಟು ವನವಾಸಕ್ಕೆ ಹೋಗಬೇಕೆಂತಲೂ ತಂದೆಯವರಲ್ಲಿ ಕೇಳಿಕೊಂಡಿರುವ ಪಿತೃವಾಕ್ಯ ಪರಿಪಾಲಾರ್ಥಕನಾದ ನಾನು ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆನು ಸೀತೆ. ಅಯ್ಯೋ ಜಾನಕಿ, ನಾನು ವನವಾಸವನ್ನು ಮುಗಿಸಿಕೊಂಡು ಬರುವ ತನಕ ನೀನು ನಿಮ್ಮ ತಂದೆ ತಾಯಿಯ ಸೇವೆಯಲ್ಲಾದರೂ ಇರು, ಇಲ್ಲವಾದರೆ ನಮ್ಮ ತಂದೆ ತಾಯಿಯರ ಸೇವೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಂದು ನಾನು ನಿನ್ನನ್ನು ಸಂಧಿಸುವೆನು ಸೀತಾ. ಅಯ್ಯೋ ವಿಧಿಯೇ, ನೀ ಇಷ್ಟೊಂದು ವಂಚನೆಯೇ ಸ್ವಾಮಿ. ಮರವನ್ನೇ ಆಶ್ರಯಿಸುವಂತೆ ನಾಸ ನಿಮ್ಮ ಸಂಗಡ ಬರುತ್ತೀನಿ ಸ್ವಾಮಿ. ಜಾನಕಿ, ಕಲ್ಲು ಮುಳ್ಳುಗಳಿಂದಲೂ ಘೋರ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳಿಂದಲೂ ಕಾಡು ಮೃಗಗಳಿಂದಲೂ ಪರಿವೃತ್ತವಾದ ಆ ಅರಣ್ಯದಲ್ಲಿ ನೀನು ಸಂಚರಿಸುವ ಬಗೆಯಾದರೂ ಹೇಗೆ ಸೀತಾ? ಅದು ಅಲ್ಲದೆ ನಾನು ನಿನ್ನನ್ನು ಅಲ್ಲಿ ಹೇಗೆ ಸಲಹಲಿ ಸೀತಾ? ಸ್ವಾಮಿ, ನಿಮ್ಮ ಶತಿ ಪುರಾಣವನ್ನು ನಾನು ಅರಿಯಲೆಂದು ತಿಳಿದಿಲ್ಲ. ಇದೇನು ಸ್ವಾಮಿ ಈ ರೀತಿ ಹೇಳ್ತಿರುವುದಿಲ್ಲ? ನೀವು ಹೇಳ್ತಿರೋದನ್ನು ಕೇಳಿದರೆ ನಮ್ಮ ತಂದೆಯ ಜನಕ ಮಹಾರಾಜನು ಪುರುಷಾಕೃತಿಯ ಶ್ರೇಷ್ಠ ತಿಳಿದು ನಾವು ಲಗ್ನ ಮಾಡಿಕೊಟ್ಟಿರುವಂತಿದೆಯಲ್ಲ. ಜಾನಕಿಯು ನನ್ನನ್ನು ಬಿಟ್ಟು ಬಹಳ ದಿವಸಗಳ ಕಾಲ ಇರಲಾರದೆ ಈ ರೀತಿ ನನ್ನನ್ನು ಪುರುಷಾಕೃತಿಯ ಹೆಂಗಸಿಗೆ ಹೋಲಿಸಿ ಮಾತನಾಡುತ್ತಿರುವಳ. ಇರಲಿ ಜಾನಕಿ, ಇನ್ನು ನಿನ್ನನ್ನು ನಾನು ತಡೆಯಲು ಆಗುವುದಿಲ್ಲ. ನಿನ್ನ ಇಷ್ಟವಿದ್ದಂತಾಗಲು ನಡೆ, ಮಾತೆಯವರಿಂದ ಆಶೀರ್ವಾದವನ್ನು ಪಡೆದು ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ, ನಡೆದು ಹೊರಡೋಣ. ನಮಸ್ಕರಿಸೋಣ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಮಾತೆಯವರಿಗೆ ನಮಸ್ಕರಿಸೋಣ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ ಲಕ್ಷ್ಮಣ, ಇಂದು ನಿಮ್ಮ ಅಯೋಧ್ಯ ನಗರದಲ್ಲಿ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷಿಕ್ತನಾಗಿರಬೇಕಾದ ನಿಮ್ಮ ಮುಖ ಕಮಲವು ಕಾಂತಿಹೀನನಾಗಿರಲು ಕಾರಣವೇನು? ನಿಮ್ಮ ಮನದ ವೇದನೆ ಆದರೂ ಏನು? ಈ ನಿಮ್ಮ ಮನಸ್ಸನ್ನು ನೋಯಿಸಿದ ಆ ಘಾತಕರ ಪೆಸರ ಲಕ್ಷ್ಯವನ್ನು ಪೇಳು. ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ದಂಡ ಜಪಸಲು ಭೂಷಿತನಾಗಿರಲಿ, ಪ್ರಚಂಡ ಪ್ರವೃತ್ತನೇ ಆಗಿರಲಿ, ಅವನ ರುಂಡ ಮುಂಡವನ್ನು ಚಂಡಾಡಿ ರಂಡ ದೇವತೆಗಳಿಗೆ ರಕ್ತದ ಹೋಗಲು ನಿರ್ಸುತ್ತೇನೆ. ಯಕ್ಷಗಾನ ಗಂಧರ್ವ ಸಿದ್ಧಿ ಸಾಧ್ಯ ವಿದ್ಯಾಧರ ಕಿನ್ನರ ಕಿಂಪುಸರ ಅಡ್ಡ ಬಂದರು ಸರಿಯೇ ಅವರನ್ನು ಎದೆಬಿಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ಬೃಂದಾಕಾರ ಒಂದಾಗಿ ಬಂದಾಗ್ಯೂ ಅವರನ್ನು ಬಂದ ದಾರಿಯಲ್ಲಿ ಹಿಂದಿರುವಂತೆ ಮಾಡುವನು. ಹೇಳುವಣ್ಣ, ಅವನಾರು ಹೇಳು. ಲಕ್ಷ್ಮಣ, ಅಣ್ಣ, ಇಲ್ಲ ಲಕ್ಷ್ಮಣ, ಇಂದು ನನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ ಲಕ್ಷ್ಮಣ. ಏನಣ್ಣ, ಇಂದು ನಿಮ್ಮ ಪಟ್ಟಾಭಿಷೇಕ ನಡೆಯುವಂತಿಲ್ಲವೇ? ಹೌದು ಲಕ್ಷ್ಮಣ. ಕಾರಣವೇನಣ್ಣ? ಲಕ್ಷ್ಮಣ, ಅಣ್ಣ, ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಮಾತೆಯಾದ ಕೈಕಾದೇವಿಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡಿರುವರು ಲಕ್ಷ್ಮಣ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗಾಗಬೇಕಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾದ ಭರತನಿಗೆ ಈ ಕೋಶಲ ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ಪ್ರವೇಶ ಮಾಡದೆ ನಾರುಮುಡಿಯನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವರು ಲಕ್ಷ್ಮಣ. ಆದ್ದರಿಂದ ಏನು ಹೇಳ್ತಿರುವಣ್ಣ? ಅಣ್ಣ, ಪದ ಸವಿ ನುಡಿಯಂ ಸಹಿಸದೆ ಅಣ್ಣ, ಸರಸಲ್ಲಾಪದ ಸವಿ ನುಡಿಯಂ ಸಹಿಸದೆ ಅರಣ್ಯವಾಸಕ್ಕೆ ತೊರೆ ಮಾಡಲ್ಲಾಸಿಪದು ದುರುಳರ ಶಿಕ್ಷಿಪೇ ದುರುಳರ ಶಿಕ್ಷಿಪನಿಗಲೆ ಬರದಿ ಲಕ್ಷ್ಮಣ, ಮನವಿಲ್ಲದ ಏನ ಕೈಗೆಯ ಅಣ್ಣ,
ತಾನು ತಿಳಿಯುತ್ತ ತಂದೆ ಬೇಡ ವಚನವಿಲ್ದು ಅಣ್ಣ ತಂದೆ ಬೇಡ ವಚನವಿಲ್ದು ಆನಂದವಾತುದೇ ಏನ ಬೇಗೆ ಅಣ್ಣ ನೀನು ಏನ ಮಾತೆಯ ಅಣ್ಣ ಅನುಜ ಸುತ್ತ ಪಿತನ ವಂಚಿಸೋತ ಜಗನಂದು ಕೈಗೆಯೋ ಲಕ್ಷ್ಮಣ ಸುತ್ತ ಪಿತನ ವಂಚಿಸೋತ ಜಗನಂದು ಕೈಗೆಯೋ ಸತ್ತು ದಯ್ಯದೋದ ಹೋಗಿ ಸತ್ತು ದಯ್ಯದೋದ ಹೋಗಿ ಗೋತಿ ಗೋತಿ ಬರುವನ ಏನ ಬೇಳೆ ಅಣ್ಣ ನೀನು ಏನ ವಾರ್ತೆಯ ಏನ ವಾರ್ತೆಯ ಏನ ವಾರ್ತೆಯ ಕೂಡದು ಅಣ್ಣ ಕೂಡದು ನೀವು ಅರಣ್ಯಕ್ಕೆ ಹೋಗಲೇ ಕೂಡದು ಮಹಾಮತ್ಸರ್ಯ ವಿಷಭರಿತವಾದ ಆ ಕಾಳಸರ್ಪಣಿ ಕೈಕೆ ಎಂಬ ಮೋಹದ ವಿಷವೇರಿ ಮುಂದಾಲೋಚನೆಯ ವಾಗ್ದಾನ ನೀಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು ಅಣ್ಣ ಆ ಕೂರ ಪಿಚಾಚನ್ನು ತೃಪ್ತಿಪಡಿಸಲು ನಿಮ್ಮ ಒಲೆಗೆ ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗಬೇಕೆಂದಿರುವೆಯ ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನನ್ನು ಹಳೆಯಗಟ್ಟಿ ಕನಿಷ್ಠ ಪುತ್ರನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಲು ಅದಾವ ಧರ್ಮ ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಂತವನು ತಂದೆ ಆದರೂ ಸರಿಯೇ ಗುರುವಾದರೂ ಸರಿಯೇ ಶಿಕ್ಷಾಗಾರಕರೆಂದು ಧರ್ಮಶಾಸ್ತ್ರ ಹೇಳ್ತಿರೋದು. ಹೀಗಿರುವಲ್ಲಿ ಕಿರಿ ಹೆಂಡತಿಯ ಮಾತಿಗೆ ಮನಸೋತು ನಿರಪರಾಧಿಯಾದ ನಿನ್ನನ್ನು ಅರಣ್ಯವಾಸಕ್ಕೆ ಕಳಿಸಲು ತಂದೆ ಆದರೂ ಶಿಕ್ಷಾಗಾರಕರಲ್ಲವೇ? ಆಜ್ಞಾ ಭಂಗಂ ನರೇಂದ್ರಂ ದಂಡಂ ಎಂಬ ಆವೃತ್ತಿಯಂತೆ ನೀನು ಈಗ ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ ನನಗೆ ಆಜ್ಞೆ ಕೊಡು. ಧರ್ಮಾತ್ಮನು ಕುಲ ಜ್ಯೇಷ್ಠನಾದ ನಿನ್ನ ಮೇಲಿನ ದ್ವೇಷ ಅಸೂಯೆಯಿಂದ ತನ್ನ ಮಗನ ಮೇಲಿನ ಮೋಹದಿಂದ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ಕ್ಷತ್ರಿಯ ಕುಲಕ್ಕೂ ರಾಜ್ಯ ಪದವಿಗೂ ಕಳಂಕವನ್ನು ತಂತಹ ಕುಲದ್ರೋಹಿ ಕೈಕೆಗೂ ಅವಳ ಮಾತನ್ನೇ ಅನುಮೋದಿಸಿ ಭರತನೇನಾದರೂ ಪ್ರತಿಭಟಿಸುವುದು ಯಾವರೇ ಅವನಿಗೂ ಸಹ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿ ಬರುತ್ತೇನೆ. ಇದಕ್ಕೆ ಪ್ರತಿ ಹೇಳ್ತಕ್ಕವರು ಯಾರು ಇದ್ದರೆ ಬರಲಿ ನನ್ನ ಮುಂದೆ. ಲಕ್ಷ್ಮಣ ಅಣ್ಣ ಸಮಾಧಾನನಾಗು ಲಕ್ಷ್ಮಣ. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ ಲಕ್ಷ್ಮಣ? ಅಣ್ಣ ಧರ್ಮಧ್ಯಾನ ಮಾತಿಗೆ ಪ್ರತಿ ಹೇಳ್ತೀನಿ ಎಂದು ಭಾವಿಸಬೇಡ ಅಣ್ಣ. ಲಕ್ಷ್ಮಣ ಅಣ್ಣ ಭರತನ ಲಕ್ಷ್ಮಣ ಅಣ್ಣ ಭರತನ ರಾಜ್ಯದ ವಿಚಾರದಲ್ಲಿಯೂ ಹಾಗೂ ತಂದೆ ತಾಯಿಯವರ ಸೇವೆಯಲ್ಲೂ ನಿರತನಾಗು. ನಾನು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಬಂದು ನಿನ್ನನ್ನು ಸಂಧಿಸುವೆನು. ಅಣ್ಣ ಮಾತಾಪಿತೃಗಳ ಸೇವೆಗೆ ಭರತ ಶತ್ರುಘ್ನರಿಲ್ಲವೇ ಅಣ್ಣ? ಅಲ್ಲದೆ ಅಣ್ಣ ಸರಿಯೇ ನಾಡ ತೊರೆವುದು ದೊರೆಯೇ ಹಗಲಿರುಳು ಪರಿತಪಿಸಿ ಪುರ ಜನರ ತೊರೆವುದು ಸರಿಯೇ ಕರು ಮರೆತು ಬಾಳಿದರು ತಾಯಿ ತೊರೆವುದೇ ತನ್ನ ಕರುವನು ನೀ ಮರೆತು ಬಾಳಿದರು ಪುರ ಜನರು ತೊರೆವರೇ ರವಿಯಿಲ್ಲದ ಗಗನ ನಗುವಿಲ್ಲದ ಹೊದನ ದೇವರಿಲ್ಲದ ಸದನ ಇಂತಾಯ್ದೆ ಈ ಅಯೋಧ್ಯಪುರದ ಕಥನ. ಅಣ್ಣ ಲಕ್ಷ್ಮಣ ಧರ್ಮಜ್ಞರಾದ ನಿಮ್ಮ ಮಾತಿಗೆ ಪ್ರತ್ಯೇಳಿತೆಂದು ಭಾವಿಸಬೇಡಿ. ನಾನು ಬಾಲ್ಯದಿಂದಲೂ ನಿಮ್ಮ ನಗಲಿ ಒಂದು ಕ್ಷಣವಾದರೂ ಇದ್ದವನಲ್ಲ. ಈಗ 14 ವರ್ಷಗಳ ಕಾಲ ನಿಮ್ಮ ನಗಲಿ ಇರಲಾರಣ್ಣ. ಆದ್ದರಿಂದ ನಾನು ಸಹ ನಿನ್ನ ವನವಾಸದಲ್ಲಿ ಭಾಗಿಯಾಗೋಣ ಲಕ್ಷ್ಮಣ. ಅಣ್ಣ ಜಾನಕಿಯೂ ಹೊರಟಿರುವಳು.
ಈಗ ನೀನು ಹೊರಟರೆ ಹೇಗೆ ಲಕ್ಷ್ಮಣ? ಅಣ್ಣ ನಿಮ್ಮ ಮತ್ತು ಮಾತೃ ಸ್ವರೂಪಿರವರ ಅತ್ತಿಗೆಯವರ ಸೇವೆ ಮಾಡಿಕೊಂಡಿರಲು ನನಗೂ ಅನುಮತಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಲಕ್ಷ್ಮಣ, ಇದು ನಿನ್ನ ಇಷ್ಟವಿದ್ದಂತಾಗಲಿ. ಆಗಲಿ. ನಡೆಯಿರಿ, ಮಾತೆಯವರಿಂದ ಆಶೀರ್ವಾದವನ್ನು ಪಡೆದು ಹೊರಡೋಣ. ಆಗಲಿ. ರಾಮಚಂದ್ರ, ರಾಮಚಂದ್ರ, ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನನಗೂ ನನ್ನನ್ನೇ ಹಿಂಬಾಲಿಸುತ್ತಿರುವ ಸೀತೆಗೂ ಮತ್ತು ಲಕ್ಷ್ಮಣನಿಗೂ ಆಶೀರ್ವಾದವನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುವೆನು ಜನಕ. ರಾಮಚಂದ್ರ, ನಿನ್ನಗಲಿ ನಾನು ಹೇಗೆ ಜೀವಿಸಲಿ? ಜನಕ, ನೀನು ಸಿಂಹಾಸನವನ್ನೇರಲು ನಿಶ್ಚಯಿಸಿದ ಲಗ್ನವು ನಿನ್ನನ್ನು ಅರಣ್ಯ ಕಟ್ಟುವಂತಾಯಿತೆ. ತ್ರಿಕಾಲ ಜ್ಞಾನಿಗಳ ವಸಿಷ್ಠರು ನಿನಗೆ ಕಟ್ಟಿದ ಕಂಕಣವು ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ಸೇವಿಸುವಂತಾಯಿತೆ. ಜನಕ, ಸಮಾಧಾನರಾಗಿ. ಮಾವನವರೇ, ನಾನು ಸಹ ನಮ್ಮ ಪತಿ ಸಂಗಡ ಹೊರಟಿರುವೆನು. ನನಗೂ ಸಹ ಅನುಮತಿಯನ್ನು ಕೊಡುವರಾಗಿ. ಅಮ್ಮ ಸೀತಾ, ನೀನು ವನವಾಸಕ್ಕೆ ಮಾಡಿರುವೆಯ? ಪತಿಗಾಗಿ ತನ್ನ ಸುಖ ಸಂತೋಷಗಳನ್ನು ತೊರೆದು ಕಡೆಗೆ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧವಾಗಿರುವೆಯ? ಪತುವ್ರತೆ ಶಿರೋಮಣಿಯಾದ ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲು ಶಕ್ತನಲ್ಲ. ದೈವವೇ ನಿನ್ನನ್ನು ರಕ್ಷಿಸಲಿ. ಜನಕ, ಶ್ರೀ ಸೀತಾರಾಮಚಂದ್ರರ ಸೇವೆಯನ್ನು ಮಾಡಿಕೊಂಡಿರಲು ಅರಣ್ಯಕ್ಕೆ ಹೊರಡಲು ನನಗೂ ಅನುಮತಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳುವೆನು ಜನಕ. ಲಕ್ಷ್ಮಣ, ನಿನ್ನ ಭ್ರಾಂತ ವಾತ್ಸಲ್ಯವನ್ನು ನಾನು ಗ್ರಹಿಸಿದ್ದೀನಿ. ನಾನು ನಿನಗೆ ಪ್ರತಿ ಹೇಳಲಾರೆ. ಮುಖ್ಯವಾಗಿ ನೀವೆಲ್ಲರೂ ಕಾಡು ಪಾಲಾಗುವುದು ನೋಡಿ ಸಂಕಟ ಪಡುವುದು ನನ್ನ ಅಡೆಯಲ್ಲಿ ಬರೆಯಿತೆ. ಮಂಗಳ ಸ್ವರೂಪಿಣಿಯಾದ ಸೀತಾ, ನೀನು ಅರಣ್ಯಕ್ಕೆ ಹೊರಟಿರುವುದು ಈ ಅಯೋಧ್ಯೆಯ ರಾಜಲಕ್ಷ್ಮಿಯೇ ನಮ್ಮನ್ನು ಕೈ ಬಿಟ್ಟು. ಶಾಂತರಾಗಿ ಮಾವನವರೇ. ಈ ನನ್ನ ಜೀವರತ್ನಗಳ ನಗಲಿ ನಾನು ಹೇಗೆ ಜೀವಿಸಲಿ? ಇಲ್ಲ, ನಾನು ಜೀವಿಸಲಾರೆ. ಅಯ್ಯೋ, ಈ ದೃಶ್ಯಗಳನ್ನು ನೋಡಿ ನನ್ನ ಕಣ್ಣುಗಳು ಯಾಕೆ ಒಡೆದು ಹೋಗುತ್ತಿರಬಹುದು? ಕೈಕಾ, ಹೇಳಿ ಪ್ರಾಣೇಶ್ವರ. ನಿನಗೆ ಈಗಲೂ ಕೈ ಮುಗಿದು ಬೇಡಿಕೊಳ್ಳುವೆನು. ಅಯ್ಯೋ ಅಯ್ಯೋ, ಇದನ್ನು ಬಿಟ್ಟರೆ ಬೇರೆ ಗೊತ್ತಿಲ್ಲ. ನನ್ನ ರಾಮಚಂದ್ರ ಅರಣ್ಯ ಮಾತ್ರ ನಿಲ್ಲಿಸು. ನಿನ್ನ ಸೌಮಾಂಗಲ್ಯವನ್ನು ಕಾಪಾಡಿಕೋ. ಅನಾಥರಂತೆ ಅಡವಿ ಪಾಲಾಗುವ ಈ ನನ್ನ ಮುದ್ದು ಮಕ್ಕಳನ್ನು, ಸೊಸೆಯನ್ನು ವಿಪತ್ತಿನಿಂದ ತಪ್ಪಿಸು. ಕೀರ್ತಿಯನ್ನು ಪಡೆ. ಅಯ್ಯೋ ಅಯ್ಯೋ, ಬೇರೆ ವರವನ್ನು ಕೇಳು, ನಡೆಸಿಕೊಡುವೆನು. ಸಾಕು ಸಾಕು. ಈಗ ಕೊಟ್ಟ ಮಾತಿಗೆ ತಪ್ಪಿ ನಡೆಯುತ್ತಿರುವ ನಿಮ್ಮಲ್ಲಿ ನಾನು ಬೇರೆಯವರನ್ನು ಕೇಳಿಕೊಳ್ಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಹಠ ನಡೆಯಲೇಬೇಕು. ನಾನು ಅಂದುಕೊಂಡದ್ದು ತೀರಲೇಬೇಕು. ಭರತನ ಪಟ್ಟಾಭಿಷೇಕ, ರಾಮನ ಅರಣ್ಯವಾಸ. ಹೇಳಿ, ರಾಮನ ಅರಣ್ಯವಾಸಕ್ಕೆ ಕಳಿಸುವಿರೋ ಇಲ್ಲವೋ? ದೃಷ್ಟೇ, ಕಡೆಗೂ ನಿನ್ನ ವಿಷಪೂರಿತವಾದ ಮಾತುಗಳನ್ನು ಬಿಡಲೇ ಇಲ್ಲವಲ್ಲ. ಸುಮಂತ್ರ, ರಾಮಚಂದ್ರಗೆ 14 ವರ್ಷಗಳಿಗೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಕಳಿಸಿಕೊಡು. ರಾಮಚಂದ್ರನು ಅರಮನೆಯಲ್ಲಿ ಸುಖವಾಗಿದ್ದಂತೆಯೇ ಅರಣ್ಯದಲ್ಲಿಯೂ ಸುಖವಾಗಿರಲಿ. ನಿಲ್ಲು ಸುಮಂತ್ರ, ನಿಲ್ಲು. ಮಾತೆಯನ್ನೇನು ಆಜ್ಞೆ ಮಾಡಿಬರೋ ನಿಲ್ಲು. ಹೌದು, ಆಜ್ಞೆ ಮಾಡುವುದಿದೆ. ಏನೀಗ? ಏನು? ಸಕಲವೂ ರಾಮನ ಹಿಂದೆ ಹೋಗಬೇಕೆ? ಅಂದರೆ ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನ ರಾಜ್ಯವನ್ನು ಆಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಅಯೋಧ್ಯೆ ಸಂಪತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಸಹ ರಾಮನ ಹಿಂದೆ ಹೋಗಕೂಡದು. ನಾನು ಕೊಡುವ ನಾರು ಮುಡಿ ನುಟ್ಟಿಕೊಂಡೇ ಆತ ವನವಾಸಕ್ಕೆ ಹೊರಡಬೇಕು. ದೃಷ್ಟಿ, ಪ್ರಾಣೇಶ್ವರ, ನಿನ್ನ ವಿಷಪೂರಿತವಾದ ಮಾತುಗಳನ್ನು ಬಿಡಲೇ ಇಲ್ಲವಲ್ಲ. ಅನ್ನಿ ಅವರೆಲ್ಲ ಹೋಗ್ಲಿ, ಆಮೇಲೆ ಇದೆ ನಿಮಗೆ. ಜನಕ, ಸಮಾಧಾನರಾಗಿ. ಅಮ್ಮ,
ವನವಾಸಕ್ಕೆ ಹೊರಟಿರುವ ನಮಗೆ ಈ ವಸ್ತ್ರಾಭರಣಗಳಿಂದ ಆಗಬೇಕಾದ ಪ್ರಯೋಜನವಾದರೂ ಏನು ತಾಯಿ? ಅದು ಅಲ್ಲದೆ ಈ ವಸ್ತ್ರ ಆಭರಣಗಳೆಲ್ಲವೂ ಅರಸರಿಗೆ ಸೇರಬೇಕಾದ. ಆದುದರಿಂದ ನಾನು ಋಷಿಚರ್ಯದಿಂದಲೇ ವನವಾಸಕ್ಕೆ ಹೊರಡುವೆನು. ನನಗಿನ್ನು ಅನುಮತಿಯನ್ನು ಕೊಡಿ. ಹಾಗಾದ್ರೆ ಈ ವಸ್ತ್ರಾಭರಣವನ್ನು ತೆಗೆದಿರಿಸಿ ನಾನು ಮುಡಿಸಿಕೊಂಡು ವನವಾಸಕ್ಕೆ ಹೊರಟೆ. ಹಾಗೇ ಆಗಲಿ. ಕೊಡುತ್ತಾಯಿ. ಲಕ್ಷ್ಮಣ, ಕೊಡುತ್ತಾಯಿ, ಕೊಡು. ಕಷ್ಟಪಡಿಸುವುದಕ್ಕೂ ಸುಖಪಡಿಸೋದಕ್ಕೂ ನೀನಿಲ್ಲದೆ ಮತ್ತಾರೆವರು? ಕೊಡುತ್ತಾಯೇ, ಇದಕ್ಕೇನು ಕಡಿಮೆ ಇಲ್ಲ ಇವರೆಲ್ಲ. ಅದಕ್ಕೆ ನಿಮ್ಮನ್ನು ಕಾಡಿ ಕಳಿಸ್ತಾ ಇರೋದು ನಾನು. ಸೀತೆ ಕೊಡೋರಾಗಿ ಅತ್ತೆಯವರೇ. ನಿಲ್ಲು. ರಾಮನೊಬ್ಬನೇ ವನವಾಸಕ್ಕೆ ಹೋಗಬೇಕೆಂದು ಹೇಳಿ ಲಕ್ಷ್ಮಣನಿಗೂ ಸೀತೆಗೂ ನಾರಮುಡಿಯನ್ನು ಕೊಡುವೆಯಾ? ಆಕೆಯ ಮನಸ್ಸೇನನ್ನು ನೋಯಿಸಿದ್ದೇ ಆದರೆ ನಿನ್ನ ವಂಶವೇ ನಿರ್ವಂಶವಾಗುವುದು. ಅದು ಅಲ್ಲದೆ ಆಕೆಯ ಧರಿಸಿರುವ ಆಭರಣಗಳು ನಿಮ್ಮಪ್ಪನ ಮನೆಯದ ಅಥವಾ ಜನಕ ಚಕ್ರವರ್ತಿ ಮನೆಯದ? ಮರ್ಯಾದೆಯಿಂದ ಆಕೆಯ ತವರ ಮನೆ ಭಾಗ್ಯವನ್ನು ಕೊಡು. ಇಲ್ಲವಾದರೆ ಇಗೋ ನೋಡು ಘೋರವಾದ ಶಾಪವನ್ನು. ಶಾಂತರಾದವರಾಗಿ. ಯಾರು ಶಾಪು ನನ್ನ ಪತಿಗಿಲ್ಲದ ವಸ್ತುವನ್ನು ನನಗಾದರೂ ಏತಕ್ಕೆ? ನನಗೆ ನಾನು ಮುಡಿಯೇ ಸಾಕು. ಅತ್ತೆಯವರೇ, ಕೊಡುವರಾಗಿ. ಕಳ್ಳು ಕಲ್ಲಿ ಸುತರ ಎಂತು ಕಳ್ಳು ಕಲಿ. ಶ್ರೀರಾಮಚಂದ್ರ, ಜನಕ ಸಮಾಧಾನವಾಗಿ. ಲಕ್ಷ್ಮಣ, ಜನಕ ಸಮಾಧಾನರಾಗಿ. ಸೀತಾ, ಶಾಂತರಾಗಿ ಮಾವನವರೇ. ಎಂತು ಕಳ್ಳು ಕಲಿ ಸುತರ ಎಂತು ಕಳ್ಳು ಕಲಿ. ಶ್ರೀರಾಮಚಂದ್ರ, ಜನಕ ಸಮಾಧಾನರಾಗಿ. ಲಕ್ಷ್ಮಣ, ಜನಕ ಸಮಾಧಾನರಾಗಿ. ಸೀತಾ, ಮಾವನವರೇ, ಚಿಂತೆ ಮಾಡಿದೋ ಮಾನ ಕ್ರಾಂತಿ ಬಂದಿತು. ಶ್ರೀರಾಮಚಂದ್ರ, ಜನಕ ಲಕ್ಷ್ಮಣ, ಜನಕ ಸಮಾಧಾನರಾಗಿ. ಸೀತಾ, ಶಾಂತ
ಮಾವನವರೇ, ರಾಮ ಲಕ್ಷ್ಮಣ ಸೀತೆಯ ಶ್ರೀರಾಮಚಂದ್ರ ಜನಕ ಲಕ್ಷ್ಮಣ ಪ್ರೇಮ ಒಳಿತು ರಾಮ ರಾಮ ಶ್ರೀರಾಮಚಂದ್ರ ಜನಕ ಸಮಾಧಾನ ಲಕ್ಷ್ಮಣ ಸಮಾಧಾನವಾಯಿತು. ಸೀತಾ ಮಾವನವರೇ, ಪ್ರೇಮ ಒಳಿತು ಎಂತೋ ಅಮ್ಮ ತೋರೆದೆನು ಎಂತು ಕಣ್ಣು ಕಲಿ ಪರೋ ಎಂತು ಕಣ್ಣು ಕಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಮಾವನವರೇ, ಚಕ್ರಿಗೆ ಮಾತ ಕೇಳಿ ಅಡದ ಸೂತರ ಆಡವಿ ಕಳುಹಿ ಈ ಚಕ್ರಿಗೆ ಮಾತ ಕೇಳಿಗೆ ಅಡದ ಸೂತರ ಆಡವಿ ಕಳುಹಿ ಪಡುವ ಪಾಡು ನೋಡಲೆಂದು ಶ್ರೀರಾಮಚಂದ್ರ ಲಕ್ಷ್ಮಣ ಪಡುವ ಪಾಡು ನೋಡಲೆಂದು ಕಡುದು ರಾತನಾದೆ ನಾನು ಎಂತು ತಳ್ಳು ಕಲ್ಲಿ ಸುತರ ಎಂತು ತಳ್ಳು ಕಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಜನಕ ಸಮಾಧಾನರಾಗಿ. ಸೀತಾ ಮಾವನವರೇ, ಶಾಂತರಾಗಿ. ಜನಕ ವನವಾಸಕ್ಕೆ ಹೊರಡಲು ನಮಗಿನ್ನು ಅನುಜ್ಞೆಯನ್ನು ಕೊಡಿ. ಗುರುದೇವ, ವನವಾಸಕ್ಕೆ ಹೊರಟಿರುವ ನಾನು ತಮ್ಮ ಆಶೀರ್ವಾದವನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುವೆನು ಗುರುದೇವ. ರಾಮಚಂದ್ರ ದುಷ್ಟರನ್ನು ನಾಶ ಮಾಡಿ ಸೃಷ್ಟರನ್ನು ರಕ್ಷಿಸಲು ಹೋಗಿ ಬಾ ರಾಮಚಂದ್ರ, ಹೋಗಿ ಬಾ. ಧನ್ಯನಾದೇ ಗುರುದೇವ. ಜನಕ ಶ್ರೀರಾಮಚಂದ್ರ ಸೀತಾ ದಯ ಸಾಗರ ದಶರಥನೇ ಹೋಗಿ ಬರುವೆವು ದಯಾವಿರಲಿ.
ಶ್ರೀರಾಮಚಂದ್ರ ರಾಮನು ತೋರೆದನೆ ಬರಿದ ಅರಮನೆ ಲಕ್ಷ್ಮಣ ಸೀತಾ ರಾಮನು ತೊರೆದನೆ ಬರಿದ ಅರಮನೆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಹೋಗದ ಮಡದಿಯ ಮಾತಿಗೆ ಮನಸೋದು ಶ್ರೀರಾಮಚಂದ್ರ ಹೋಗದ ಮಡದಿಯ ಮಾತಿಗೆ ಮನಸೋದು ಕಣ್ಣೀರ ಸೋರಿಸುತ್ತ ಕೊರಗಿದೆ ನೋ ಕಂಡ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಕಣ್ಣೀರ ಸುರಿಸುತ್ತ ಕೊರಗಿದೆ ನೋ ಕಂದ ತೊರದೆಯ ತಲ್ಲೆಯ ಮರತೆಯ ಅಯ್ಯೋ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ತೊರದೆಯ ಅಯ್ಯೋ ದಯ ರಾಮನು ತೊರೆದನೆ ಬರಿದ ಅರಮನೆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ರಾಮ ರಾಮ ಎಂಬ ನಾಮ ಸ್ಮರಣೆಯಿಲ್ಲ ಶ್ರೀರಾಮಚಂದ್ರ ರಾಮ ರಾಮ ಎಂಬ ನಾಮ ಸ್ಮರಣೆಯಿಲ್ಲ ಶ್ರೀರಾಮಚಂದ್ರ ಕಂದ ನಿಲ್ಲಂದವ ಮತ್ತೆಂದು ನೋಡೆನು ಶ್ರೀರಾಮಚಂದ್ರ ಲಕ್ಷ್ಮಣ ಕಂದ ನಿಲ್ಲಂದವ ಮತ್ತೆಂದು ನೋಡೆನು ತೊರದೆಯ ತಲ್ಲೆಯ ಮರತೆಯ ಅಯ್ಯೋ ರಾಮಚ ಲಕ್ಷ್ಮಣ
ಲಕ್ಷ್ಮಣ, ಸೀತಾ, ತಂದೆಯ ಮರತೆಯ ಅಯೋಧ್ಯೆಯ ರಾಮನು ತೊರೆದನೆ ಬರಿದ ಅರಮನೆ ಅರಮನೆ ವಂಶಘಾತಕಿ, ವಂಶದ ಕೀರ್ತಿ ಮೇಲೆ ದೃಷ್ಟಿ ಇಲ್ಲ, ಲೋಕಾಭಿರಾಮನಾಥ ಪುತ್ರನ ಮೇಲೆ ಪ್ರೇಮ ಇಲ್ಲ, ಭಾಗ್ಯ ಸೊಸೆಯ ಮೇಲೆ ಅಭಿಮಾನವಿಲ್ಲ, ದುಃಖದಿಂದ ಮರಣ ಮುಕ್ತನಾಗಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯು ಪ್ರಾಣೇಶ್ವರ. ಕೈಕಾ ಕೈಕಾ ಮಣಿಹಾರವೆಂದು ಧರಿಸಿದೆ, ಆದ್ರೆ ಪಣಿಯಾಗಿ ಕಚ್ಚಿದೆಯಾ? ಪಣಿಯಾಗಿ ಕಚ್ಚಿದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ಈ ಗೋಳನ್ನು ನಾನು ನೋಡಲಾರ. ಹೊರಟೇ ಹೋದ, ಹೊರಟೇ ಹೋದ. ಸಂಕಟ ಸಂಕಟ, ದಾಹ ದಾಹ, ನೀರು ನೀರು. ಓಹೋ, ಇದು ತಾಂಡವ ಮುನಿಯ ಶಾಪ. ಅದು ನಿನ್ನ ಮಗನಾದ ಶ್ರವಣನನ್ನು ಕೊಂದ ನನಗೆ ನೀನಿದ್ದ ಶಾಪ. ಆದರೂ ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾನು ಆಳಿದ ಸಾಂಕೇತ ಪರವನೆಂದು ಸ್ಮಶಾನವನ್ನಾಗಿ ಮಾಡಿ ಹೋಗುದು. ಅದೋ ಸ್ವರ್ಗದಲ್ಲಿರುವ ದೇವತೆಗಳು ನನ್ನ ಇದೋ ಬಂದೆ. ಹಾ ರಾಮಚಂದ್ರ, ಇದಕ್ಕೆನ್ನುವರಲ್ಲವೇ ದೈವಾನುಕೂಲವೆಂದು. ನಾನು ರಾಮನೊಬ್ಬನನ್ನೇ ಕಾಡಿಗೆ ಕಳುಹಿಸಬೇಕೆಂದುಕೊಂಡಿದ್ದರೆ ಅವನೊಂದಿಗೆ ಲಕ್ಷ್ಮಣ ಸೀತೆಯರು ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ನನ್ನ ಮಗನಾದ ಭರತನು ಮಾತ್ರ ಚಕ್ರವರ್ತಿಯಾಗ. ಪ್ರಾಣೇಶ್ವರ, ಹೇಳಿ ಹೇಳಿ, ಆದದ್ದು ಆಗಿ ಹೋಯಿತು. ಆದಷ್ಟು ಬೇಗ ಭರತನನ್ನು ಕರೆಯಿಸಿಕೊಂಡು ಆತನಿಗೆ ಪಟ್ಟಾಭಿಷೇಕ ಮಾಡಿ ನಾವು ಸಂತೋಷದಿಂದ ಕಾಲ ಕಳೆಯೋಣ. ಪ್ರಾಣೇಶ್ವರ ಪ್ರಾಣೇಶ್ವರ. ಇಂದು ನನ್ನ ಮನಸ್ಸಿಗೆ ಏಕೋ ಬಹಳ ಭೀತಿಯುಂಟಾಗುತ್ತಿರುವುದು. ಈ ರೀತಿ ಅಪಶಕುಗಳಿಂದ ಮುಂದಾವ ಕೇಳುಂಟಾಗುವ ಕಾಣಿನಲ್ಲ. ತಂದೆಯವರಿಂದ ಆಗ್ರಾಪಿದಂತಹ ಸೇವಕನು ನಮ್ಮನ್ನು ಇಷ್ಟೊಂದು ಜಾಗೃತಿಯಾಗಿ ಬರೆಯಲು ಏನಿರ್ಬೋದು ಸಹೋದರ? ಸಹೋದರ ಅಣ್ಣ, ನಾವು ಕೇಕೆ ನಗರದಿಂದ ಹೊರಟ ಇಂದಿನ ರಾತ್ರಿ
ನನಗೊಂದು ದುಸ್ವಪ್ನವಾಯಿತು. ಏನೆಂಬುದಾಗಿ ಅಣ್ಣ? ನಾವು ದಂಡಕಾರಣದಲ್ಲಿ ನಡೆದು ಹೋಗುತ್ತಿರುವಾಗ ಯಾರೋ ವಯೋವೃದ್ಧರು ಭರತ ನನ್ನನ್ನು ಕಾಪಾಡು ಕಾಪಾಡು ಎಂದು ಕೂಗಿದಂತೆ ಭಾಸವಾಯಿತು. ಸಹೋದರ, ಸಮೀಪಕ್ಕೆ ಹೋಗಿ ನೋಡಿದರೆ ಅದು ಮತ್ತಾರೂ ಅಲ್ಲ, ಶ್ವೇತ ವಸನಧಾರಿಯಾದ ನಮ್ಮ ತಂದೆಯಾದ ದಶರಥ ಚಕ್ರವರ್ತಿ ಕಂಡರು. ಅದನ್ನು ಕಂಡು ನಾನು ಭಯಭೀತನಾಗಿ ಎಚ್ಚರಗೊಂಡೆನು. ಸಹೋದರ, ಅಣ್ಣ, ನಿನಗೆ ಆ ವಿಷಯವನ್ನು ತಿಳಿಸಿದರೆ ನೀನು ಬಹಳ ಭಯಪಡುವೆಂದು ನಿನಗೆ ತಿಳಿಸಲಿಲ್ಲ. ಮಾರ್ಗ ಮಧ್ಯದಲ್ಲಿ ಆದ ಅಪಶಕರುಗಳನ್ನು ನೀನೇ ನೋಡಿದೆಯಲ್ಲ. ಈಗ ನಾವು ಎಲ್ಲಿರುವೆವು ಸಹೋದರ? ಅಣ್ಣ, ನಾವು ಅಯೋಧ್ಯ ಪಟ್ಟಣದ ಸಮೀಪದಲ್ಲೇ ಇರುವು. ಏನಣ್ಣ ಈ ರೀತಿ ಮಾತನಾಡುತ್ತಿರುವೆ? ಸಹೋದರ, ಅಣ್ಣ, ಹಾಗಾದರೆ ನಗರದಲ್ಲಿ ತಳಿರು ತೋರಣ ಅಲಂಕಾರ ನಿಲ್ಲಬೇಕು, ಮಂಗಳ ವಾದ್ಯಗಳನ್ನು ಕೇಳಿಬರುತ್ತಿಲ್ಲಬೇಕು. ಶ್ರೀರಾಮನ ಶುಭ ಮಹೋತ್ಸವ ಸಮಯದಲ್ಲಿ ಆತನ ಚರಣ ಸೇವೆಯ ಭಾಗ್ಯವು ದೊರೆಯದ ಸಂತೋಷದಲ್ಲಿ ನನಗೊಂದು ವಿಧವಾದ ಭೀತಿ ಉಂಟಾಗುತ್ತಿರುವುದು. ಸಹೋದರ, ಅಣ್ಣ, ಈ ನಗರವು ನನ್ನ ಕಣ್ಣಿಗೆ ವಾಯತಗಳಿಗೆ ಸಹೋದರ, ಅಣ್ಣ, ಯಾವುದೋ ಒಂದು ವಿಧವಾದ ವಾಣಿಯು ಕೇಳಿಬರುತ್ತಿರುವುದು. ಸಹೋದರ, ಅಲ್ಲಿ ನೋಡು, ಘೋರವಾದ ಗೋತ್ರತೆಯು ದಾರಿಯೆಲ್ಲೋ ಮೋದೋರಿಹರು. ಘೋರವಾದ ಗೋತ್ರತೆಯು ದಾರಿಯೆಲ್ಲೋ ಮೋದೋರಿಹರು. ತರುಗಳಲ್ಲೂ ಅಗ್ರೆ ಸುಡಲು. ಸಹೋದರ, ಭಾರಿ ಹುರುಗ ಹಟ್ಟವೆ ಹೋದೋ ಪರ್ಯಾದೆ ನೋಟೋ ಭಾರಿ ಹುರುಗ ಹಟ್ಟವೆ ಹೋದೋ ಪರ್ಯಾದೆ ತೋರುವುದು ಸಹೋದರ, ಅಣ್ಣ, ದಿನ ರಾತ್ರಿಗಳಲ್ಲಿಯೂ ಸಂತೋಷ ಸಾಗರಂತೆ ರಾಜಿಸುತ್ತಿದ್ದ ಈ ಅಂತಃಪುರವು ಇಂದು ಏಕೋ ಕಳಹೀನವಾಗಿರುವುದು. ಬಾ, ಮಾತೆಯು ಮೌನದಿಂದಿರುವಳು. ಮಾತೆಯವರಿಗೆ ನಮಸ್ಕರಿಸಿ ವಿಚಾರವೇನೆಂಬುದನ್ನು ತಿಳಿಯೋಣ. ಆಗಬಹುದು ಅಣ್ಣ. ಅಮ್ಮ, ನಮಸ್ಕಾರ. ನಮಸ್ಕರಿಸು. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಜನಕನ ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಕ್ಷೇಮದಿಂದಿರುವರು ತಾಯಿ. ಅಮ್ಮ, ಅಮ್ಮ, ಮಂಗಳಗ್ರಹದ ತಿಲಕದಿಂದ ಶೋಭಿಸುತ್ತಾ ಈ ನಿನ್ನ ಮುಖವು ಈ ರೀತಿಯಾಗಿ ಬಾಡಿದ ಹೂವಿನಂತಲೂ ಕಾಣವೇನು ತಾಯಿ? ಜನಕನಲ್ಲಿ, ಶ್ರೀರಾಮನಲ್ಲಿ, ಲಕ್ಷ್ಮಣನಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವೋ ತಾಯಿ? ಹೇಳು ಹೇಳು ತಾಯಿ, ಹೇಳು. ಜಾಗೃತಿಯಾಗಿ ತಿಳಿಸಬಾರದೆ ಜನಕರಲ್ಲಿ? ಭರತ, ನಿಮ್ಮ ಜನಕರು ಪರಲೋಕವನ್ನು ಸೇರಿದರು ಕಂತ. ಏನು ಪರಲೋಕವಾಸಿಯಾದರೆ? ಪರಲೋಕದಲ್ಲಿರುವ ತಂದೆ, ಈ ನನ್ನ ಶತಾಪರಾಧಗಳನ್ನು ಮನ್ನಿಸಿ. ನಿನ್ನ ಅಂತ್ಯ ಕಾಲದಲ್ಲಿ ನಾವಿಬ್ಬರೂ ಸಹ ಇಲ್ಲದಂತಾಯಿತೆ. ವಿಧಿ ಲೀಲೆಯು ವಿಚಿತ್ರವಾಗಿರುವುದು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕಂದ. ಏನು? ಜನಕನ ಮರಣಕ್ಕೆ ನೀನು ಕಾರಣಳೆ? ಅದು ಹೇಗೆ ತಾಯಿ? ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯವನ್ನು ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ನಾನು ಕೇಳಬಲ್ಲೆನಮ್ಮ. ಆ 2 ವರಗಳನ್ನೇ ನಾನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಇನ್ನು 2ನೇ ವರ ಯಾವುದು ತಾಯಿ? 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾಬಲಕಲ ಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನು ಲಕ್ಷ್ಮಣ ಸೀತೆಯ ಸಮೇತ ಅರಣ್ಯವಾಸಕ್ಕೆ ಹೋದನು. ಅದೇ ವ್ಯಸನದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಎಂದು ಪ್ರಲಾಪಿಸುತ್ತಾ ನಿಮ್ಮ ಜನಕರು ಸ್ವರ್ಗವನ್ನು ಸೇರಿದರು ಕಂದ. ಸೇರಿ ಮಾತನಾಡುತ್ತಿರುವಳು ಕೈಕೆ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಇಲ್ಲ ಇಲ್ಲ, ಇವಳಾರೋ ರಾಕ್ಷಸಿಯಾಗಿರಬೇಕು. ಭರತ, ಹಾಗೆಲ್ಲ ಮಾತನಾಡಬೇಡ. ಆದದ್ದು ಆಗಿ ಹೋಯ್ತು.
ಇನ್ನು ಮುಂದೆ ನೀನು ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ನಮಗೆ ಸಂತೋಷವನ್ನುಂಟು ಮಾಡು ಕಂದ. ಅಮ್ಮ, ಶ್ರೀರಾಮಚಂದ್ರನು ನನಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನಲ್ಲ, ಅದನ್ನು ನೀನು ಹೇಗೆ ಮರೆತೆ ತಾಯಿ? ಇಂಥ ವರನ್ನು ಕೇಳಲು ಈ ನಿನ್ನ ಮನಸ್ಸು ಹೇಗೆ ಒಡಂಬಟ್ಟಿದೆ? ಶ್ರೀ ಬುದ್ಧಿ ಪ್ರಳಯಾಂಕರಿ ಎಂಬುದು ಈಗ ನಿಜವಾಯಿತು. ಅಷ್ಟೇ ವಾಗ್ದಾನ ಮಾಡ ವರಗಳನ್ನು ಕೇಳಲು ಈ ನಿನ್ನ ಪಾಪಿ ಹೃದಯದಲ್ಲಿ ಮತ್ತಾವ ಆಸೆಯೂ ಇರಲಿಲ್ಲವೇ? ರವಿಕುಲ ಸಿಂಹಾಸನಾಧಿಕಾರಿ, ಜ್ಯೇಷ್ಠನು, ಪಿತೃ ಸಮಾನನೂ ಆದ ಪುಣ್ಯಮೂರ್ತಿ, ಪತಿವ್ರತ ಶಿರೋಮಣಿಯಾದ ಸೀತಾ ಮಾತಾಡುವುದು, ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನು ವನವಾಸಕ್ಕೆ ಹೊರಡುವ ಸಮಯದಲ್ಲಿ ತಾಯಿ ಎನಿಸಿಕೊಂಡಿದ್ದ ರಾಕ್ಷಸಿ ಈ ನಿನ್ನ ಹೃದಯದಲ್ಲಿ ಸಮಾಧಾನವು ಹೇಗೆ ನೆಲೆಸಿದು? ಅಯ್ಯೋ ಮಾತು, ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ, ಪುತ್ರರನ್ನು ಪರದೇಶವನ್ನಾಗಿಸಿ, ಅನ್ಯಾಯದಿಂದ ಅಯೋಧ್ಯ ಸೌಭಾಗ್ಯವನ್ನು ರಸಾತಲಕ್ಕೆ ತುಳಿತು. ಸ್ತವತಿ ಮತ್ಸರವೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದೆಯನ್ನು ಹಾಕಿ ದ್ರೋಹವೆಂಬ ಸಿಂಹಾಸನ ಮೇಲೆ ನನ್ನನ್ನು ಕುಳ್ಳಿಸಲಿದ್ದೀಯ. ನಿನ್ನಂತೆ ಈ ಕೃತ್ಯವನ್ನು ಮಾಡಿದ ಈ ಸ್ತ್ರೀಯನ್ನು ಈ ಭೂಮಿಯ ಮೇಲೆ ಬಿಡುವುದಾದರೆ ಈ ನಗರದಲ್ಲಿರುವ ಈ ಸ್ತ್ರೀಯರೆಲ್ಲರೂ ಈ ನಿನ್ನ ಹೀನ ನಡತೆಯೇ ಅನುಸರಿಸಿ ಅದರಂತೆ ವರ್ತಿಸಿ ಎಷ್ಟೋ ಜನ ಪುರುಷರಿಗೆ ಮೃತ್ಯು ಪ್ರಾಯವಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಸಹೋದರ, ಈ ನೀಚಲು ಮಾಡಿರುವ ಮಹತ್ ಕಾರ್ಯಕ್ಕಾಗಿ ನಾವೀಗಲೇ ಶ್ರೀರಾಮನಲ್ಲಿಗೆ ಹೋಗಿ ಆದಲ್ಲಿ ಕ್ಷಮೆ ಯಾಚಿಸಿ ಪಟ್ಟಣಕ್ಕೆ ಕರೆದುಕೊಂಡು ಬರೋಣ. ಇಲ್ಲವಾದರೆ ಆತನ ಆಜ್ಞೆಯಂತೆ ನಡೆದುಕೊಳ್ಳೋಣ. ಈ ನೀಚಲು ಮಾಡಿರುವ ಮಹತ್ ಕಾರ್ಯಕ್ಕಾಗಿ ತಕ್ಕ ಫಲವನ್ನು ಕೊಡಬೇಕು. ಏನು ಲಕ್ಷ್ಮಣ? ಅಣ್ಣ, ಆ ಭರತ ಶತ್ರುಘ್ನರು ಆ ದುಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲಲೇಬೇಕೆಂದು ಸೈನ್ಯ ಸಮೇತವಾಗಿ ನಮ್ಮನ್ನು ಹಿಂಬಟ್ಟಿ ಬರ್ತಿರೋದ್ರಿಂದ ನನಗೆ ತೋರ್ತಿರೋದು. ನನಗೆ ಅನುಮತಿಯನ್ನು ಕೊಟ್ಟರೆ ಅವರನ್ನು ಒಂದೇ ಬಾಣದ ನಿರ್ಮೂಲವಾಗಿ ಸಂಹರಿಸಿ ಬರುತ್ತೇನೆ. ಸಮಾಧಾನನಾಗು ಲಕ್ಷ್ಮಣ. ಭರತನು ಸೈನ್ಯ ಸಮೇತನಾಗಿ ಇಲ್ಲಿಗೆ ಬರಬೇಕಾದರೆ ಏನೋ ಕಾರಣವಿರಬೇಕು. ಆತನ ಬರಲಿ ನೋಡೋಣ. ಅಣ್ಣ, ಹಾಗಾದರೆ ಆಘಾತ ಸೈನ್ಯ ಸಮೇತನಾಗಿ ಬರುತ್ತಿರಲು ಕೊಲ್ಲದಿದ್ದ ಪಕ್ಷದಲ್ಲಿ ಮತ್ತಾವ ಕಾರ್ಯ ಕಣ್ಣ? ಲಕ್ಷ್ಮಣ, ಅಣ್ಣ, ಭರತನೇನು ಸಾಮಾನ್ಯನೇ ಲಕ್ಷ್ಮಣ, ಮಹಾನ್ ದೈವ ಭಕ್ತನು. ಆತನನ್ನು ಸಂಹರಿಸಿ ನಮಗಾಗಬೇಕಾದ ಪ್ರಯೋಜನವಾದರೂ ಏನು ಲಕ್ಷ್ಮಣ? ಲಕ್ಷ್ಮಣ, ಅಣ್ಣ, ಅದು ಅಲ್ಲದೆ ಅಧರ್ಮದಿಂದ ನಮಗೆ ಇಂದ್ರ ಪದವಿಯೇ ಬಂದರು ಅದು ನಮಗೆ ಬೇಡ ಲಕ್ಷ್ಮಣ. ಸಮಾಧಾನನಾಗು. ಅಣ್ಣ, ಅಜ್ಞಾನದಿಂದ ಆಡಿದ ನನ್ನ ಅಪರಾಧಗಳನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಸಮಾಧಾನನಾಗು ಲಕ್ಷ್ಮಣ.
ಅನುಜರೇ, ನಿಮ್ಮಿಬ್ಬರಿಗೂ ಮಂಗಳವಾದ. ಭರತ, ಅಣ್ಣ ಸಕಲರು ಕುಶಲವೇ ಭರತ? ಅಣ್ಣ, ನಿರ್ಭಾಗ್ಯರಾದ ನಮಗೆ ಕುಶಲವಿದು ಅಣ್ಣ, ಕನಸಿನಲ್ಲಿಯೂ ಇಲ್ಲ. ಏಕೆ ಭರತ, ಏನಾಯಿತು? ಚಿಕ್ಕಂದಿನಿಂದಲೂ ನಮ್ಮನ್ನು ಅಕ್ಕರೆಯಿಂದ ಸಾಕಿ ಎತ್ತಿ ಮುತ್ತಾಡಿ ಆಲೋಹರವನ್ನು ಉಣಿಸಿ ಬೆಳೆಸಿ ದೇವ ಮಹರ್ಷಿಗಳ ಸೇವೆಯನ್ನು ಮಾಡುವ ಭಾಗ್ಯವನ್ನಿಟ್ಟು ಕಳಿಸಿದ ಆ ನಮ್ಮ ಪರಮ ಪೂಜ್ಯ ಕೈಕಾದೇವಿಯವರು ಕ್ಷೇಮದಿಂದಿರುವರೇ ಭರತ. ಭರತ, ಸಮಾಧಾನ ಭರತ. ನಮಗೆ ಅಕಾರ ಉಕಾರ ಓಂಕಾರಗಳನ್ನು ತಿದ್ದಿ ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡಿದ ವಸಿಷ್ಠಾದಿ ಮಹಾಪುಂಗವರು ಕ್ಷೇಮದಿಂದಿರುವರೇ ಭರತ. ಕ್ಷೇಮದಿಂದಿರುವರಣ್ಣ. ಭರತ, ನಮ್ಮ ತಂದೆಗೆ ಬಲಭುಜದಂತಿರುವ ಸುಮಂತ್ರಾದಿ ಮಂತ್ರಿವರ್ಯರು ಹಾಗೂ ಅನುಜನಾದ ಲಕ್ಷ್ಮಣನ ಮೂರ್ತಿಗೆ ಜನ್ಮವನ್ನಿಟ್ಟ ಸೌಮಿತ್ರಾದೇವಿಯು ಮತ್ತು ನವಮಾಸಗಳು ಈ ನಿರ್ಭಾಗ್ಯನಾದ ರಾಮನನ್ನು ಉದರದಲ್ಲಿ ಧರಿಸಿಕೊಂಡು ಜನ್ಮವನ್ನಿಟ್ಟು ಮುತ್ತಿಟ್ಟು ಆಲೋಹರವನ್ನು ಉಣಿಸಿ ಬೆಳೆಸಿದ ಆ ನಮ್ಮ ಪರಮ ಪೂಜ್ಯ ತಾಯಿಯಾದ ಕೌಶಲ್ಯಾದೇವಿಯವರು ಕ್ಷೇಮದಿಂದಿರುವರಣ್ಣ. ಭರತ, ಕೊನೆಯದಾಗಿ ಇದೊಂದು ಮಾತು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿಕೊಂಡು ಬಂದು 10 ಕುದುರೆಗಳನ್ನು ಕಟ್ಟಿದ ರಥವನ್ನೇರಿ ಅಷ್ಟ ದಿಕ್ಕುಗಳಲ್ಲಿ ಸಂಚರಿಸುತ್ತಾ ಕಟಿಲಾಂಗ ಭೂಪ ಎಂಬ ಬಿರುದಿನೊಂದಿಗೆ ದಶರಥ ಚಕ್ರವರ್ತಿ ಎಂದು ದಶನಾಮಗಳಿಂದ ಮೆರೆಯುತ್ತಿರುವ ನಮ್ಮ ಪರಮ ಪೂಜ್ಯ ತಂದೆಯವರು ಕ್ಷೇಮದಿಂದಿರುವರೇ ಭರತ. ಭರತ, ಏಕೆ ಸುಮ್ಮನಾದೆ? ಏನಾಯಿತು ಭರತ? ಅಣ್ಣ, ನಿರ್ಭಾಗ್ಯರಾದ ಈ ನನ್ನ ಬಾಯಿಂದ ಅಂತಹ ಕಠೋರ ವಾಕ್ಯಗಳನ್ನು ಕೇಳಲಿಚ್ಛೆಯಾ? ನಾವು ನಿರ್ಭಾಗ್ಯರಣ್ಣ, ನಿರ್ಭಾಗ್ಯರು. ಏಕೆ ಭರತ, ಏನಾಯಿತು? ಅಣ್ಣ, ದುಷ್ಟ ಕೈಕೆಯಲ್ಲಿ ನಿನಗುಂಟಾದ ಹೆಸರನ್ನು ತಾಳಲಾರದೆ ನಿನ್ನಲ್ಲಿಯೇ ಅತ್ಯಂತ ಪ್ರೀತಿಯನ್ನಿಟ್ಟಿದ ಜನಕರಿಗೆ ನೀವು ಪಟ್ಟಣವನ್ನು ಬಿಟ್ಟು ಹೊರಟ ಕೂಡಲೇ ನಿಮ್ಮ ವ್ಯಾಮೋಹದಿಂದಲೇ ಕೊರಗಿ ಸ್ವರ್ಗಸ್ಥರಾದಣ್ಣ. ಜನಕರು ಸ್ವರ್ಗಸ್ಥರಾದ ಜನಕ. ಕೊನೆಗೂ ನನಗುಂಟಾದ ವನವಾಸದಿಂದಲೇ ಮರಣವನ್ನು ನೀಗಿದೆಯ ಜನಕ. ನಿನಗೆ ಶೂರರಾದ 4 ಮಂದಿ ಪುತ್ರರಿದ್ದರು. ಆ ದೈವವು ನಮ್ಮೆಲ್ಲರನ್ನೂ ಬೇರೆ ಮಾಡಿದ್ದೇ ಜನಕ. ಭರತ, ಜನಕನ ಅಂತ್ಯಕ್ರಿಯೆಯನ್ನು ಮಾಡಿದ ನೀವೇ ಸುಕೃತಶಾಲಿಗಳಲ್ಲವೇ ಭರತ? ಲಕ್ಷ್ಮಣ, ತಂದೆಯವರ ಅಂತ್ಯ ಕಾಲದಲ್ಲಿ ಅವರ ಸೇವೆಯನ್ನು ಮಾಡದೆ ಬಂದ ನಾನಲ್ಲವೇ ಲಕ್ಷ್ಮಣ ಪರಮ ಪಾಪಿ? ಇಲ್ಲ ಅಣ್ಣ.